ನಮ್ಮೆಲ್ಲ ಕನ್ನಡದ ಮನಸ್ಸುಗಳಿಗೆ ಸಾಹಿತ್ಯ ಆಸಕ್ತರಿಗೆ ಉಣಬಡಿಸಿದಂತಹ ಅಕ್ಕ ಡಾಕ್ಟರ್ ಕಾವ್ಯಶ್ರೀ ಮಾಗಾಂವ್ಕರ್ ಅವರೇ ಆತ್ಮೀಯರಾದ ಜನಪದ ಜೀವನ ಸಾಹಿತ್ಯದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಹೇಳಿ ರಂಜಿಸಿ ನಮ್ಮೆಲ್ಲರ ಮನ ತಣಿಸಿದ ಸಾಹೇಬಗೌಡ ಬಿರೇದಾರ್ ಅವರೇ, ಹಾಗೆ ನಿಮಗೆಲ್ಲರಿಗೂ ಇಷ್ಟ ಆಗುವ ಹಾಗೆ ಜಾನಪದ ಹಾಡನ್ನು ಹಾಡಿದಂಥ ಹಿಮಾಂಬಿ ಅಕ್ಕ ಅವರೇ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸಮಯ ಆಗಿದೆ ಅಂತ ನನಗೆ ಫಸ್ಟಿಗೆ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ 5 ನಿಮಿಷದಲ್ಲೇ ಮುಗಿಸ್ತೇನೆ. ಶರಣ ಸಂಸ್ಕೃತಿ, ಶರಣ ಪರಂಪರೆ, ಶರಣ ಸಂಸ್ಕಾರ ಇವೆಲ್ಲವುಗಳನ್ನು ಮೈಗೂಡಿಸಿಕೊಂಡಂಥ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅದು ಜೇವರಿಗೆ ಅವರು, ನೆಲವಿಗೆ ಅವರು ಅಂದರೆ ನಮಗೆ ನೆನಪು ಬರ್ತದ ಅದು ಶ್ರೀ ಶರಣ ಕೋಲಶಾಂತಯ್ಯನವರು. ಕಲಬುರಗಿ ಅಂದ್ರೆ ಶರಣಬಸವೇಶ್ವರ ನೆನಪು ಬರ್ತಾರ, ಆಂದೇಲಿ ಅಂದ್ರೆ ಕರ್ಣೇಶ್ವರ ನೆನಪು ಬರ್ತಾರ, ಶಾಪುರ್ ಅಂದ್ರೆ ಚರಬಸವೇಶ್ವರ ನೆನಪು ಬರ್ತಾರ, ಕಡಕೋಳ ಅಂದ್ರೆ ಮಡಿವಾಳೇಶ್ವರ ನೆನಪು ಬರ್ತಾರ, ತಿಂತಣಿ ಅಂದ್ರೆ ಮೌನೇಶ್ವರ ನೆನಪು ಬರ್ತಾರ, ನೆಲೋಗಿ ಅಂದ್ರೆ ಶ್ರೀ ಶಾಂತಯ್ಯನವ್ರು ನೆನಪು ಬರ್ತಾರ. ಬರೀ ಶಾಂತಯ್ಯನವ್ರು ನೆನಪು ಬರೋದಿಲ್ಲ, ಅವ್ರ ಕೋಲು ನೆನಪು ಬರ್ತದೆ ನಮಗೆ. ಸಾಮಾನ್ಯವಾಗಿ ಒಂದು ಕೋಲು ಯಾವ ರೀತಿ ಸಾಂಕೇತಿಕವಾಗಿ ಶಾಂತಯ್ಯನವರು ಬಳಸಿದ್ದಾರಂದ್ರೆ ಆ ಕೋಲಿಗೆ ಜೀವ ತೆಗೆಯುವ ಶಕ್ತಿ ಇದೆ, ಜೀವನ ಚೈತನ್ಯವನ್ನು ನೀಡುವ, ಜೀವನಧಾರೆಯನ್ನು ನೀಡತಕ್ಕಂಥ ಶಕ್ತಿ ಆ ಕೋಲಿಗಿದೆ ಎಂಬುದನ್ನು ಶಾಂತಯ್ಯನವರು ನಮಗೂ ಒಂದು ಪ್ರಸಂಗದ ಮೂಲಕ ತಿಳಿಸಿಕೊಟ್ಟಿರೋದನ್ನು ಹೇಳ್ತಾ ಇದ್ದಾರೆ. ಒಂದು ಸಲ ಬಿಜ್ಜಳನ ಅರಮನೆಯಲ್ಲಿ ಚಾವಡಿ ದುರಸ್ತಿ ಕಾರ್ಯ ನಡೆದಿರ್ತದೆ. ಬಸವಣ್ಣನವರ ಆದೇಶದಂತೆ ದುರಸ್ತಿ ಕಾರ್ಯ ಮಾಡುವಾಗ ಅಲ್ಲಿ ಚಿತ್ರದ ಒಂದು ಜಂಗಮ ಚಿತ್ರ ಇರ್ತದೆ. ಆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆ ಚಿತ್ರ ಜಂಗಮನನ್ನು ಆರೆಯಿಂದ ತಿವಿತಾನೆ. ಆರೆಯಿಂದ ತಿವಿದಾಗ ಆ ಜಂಗಮ ಚಿತ್ರ ಏನಾಗ್ತದೆ, ನೆಲಕ್ಕೆ ಉರುಳಿ ಬಿಡ್ತದ. ಆಗ ಬಿಜ್ಜಳ ಅರಸನಿಗೆ ಭಾಳ ಸಿಟ್ಟು ಬರ್ತದೆ. ಏನಪ್ಪ ಈಗೆಲ್ಲ ಯಾಕೆ ಮಾಡಾಕತ್ತಿದ್ದೀನಿ ನೀನು ಅಂತಕ್ಕಂಥ ಸಿಟ್ಟಿಗೆ ಇರ್ತಾರ. ಅವಾಗ ನಮ್ಮ ಕೋಲಶಾಂತಯ್ಯನವ್ರು ಹೇಳ್ತಾರ, ಅದು ಬರೇ ಚಿತ್ರ ಅಲ್ಲ, ಅದು ಸಂಗಮನಾಥನಿದಾನ. ಸಂಗಮನಾಥ ಬಾ ಅಂದ್ಗಳಿಗೆ ತಕ್ಷಣ ಸಂಗಮನಾಥ ಬಂದು ಬಿಡ್ತಾನ. ಅಂತ ಒಂದು ಶಕ್ತಿ ಆ ಕೋಲಿಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನಾವು ನೋಡ್ಬೇಕಾಗ್ತದ ಅಂತಕ್ಕಂಥದ್ದು. ಇಲ್ಲಿ ಶಾಂತಯ್ಯನವರು 103 ವಚನಗಳು ನಮಗೆ ಓದಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಿಗ್ತಾವ ಅಂತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯ ಪುಟ್ಟ ಪುರಾತನ ಗ್ರಾಮ ನೆಲೋಗಿಯಲ್ಲಿ ಅವರು ನೆಲೆಸಿರ್ತಕ್ಕಂಥದ್ದು, ಆಗಿ ಹೋಗಿರ್ತಕ್ಕಂಥದ್ದು ವಚನಗಳ ಮೂಲಕ ಇಡೀ ವಚನ ಸಾಹಿತ್ಯದಲ್ಲೇ ಅಗ್ರಗಣ್ಯ ವಚನರಾಗಿ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು ಯಾರಾದರೂ ಇದ್ದರೆ ಅದು ನೆಲೋಗಿ ಶ್ರೀ ಶಾಂತಯ್ಯನವರು ಅಂತಕ್ಕಂಥ ಮಾತು. ಅವರು ಒಂದು ವಚನ ಹೇಳ್ತಾರೆ, ಎಷ್ಟು ಸರಳದ ನೋಡ್ರಿ ಅವ್ರ ಭಾಷೆ ಬೆಳೆಸ್ತಕ್ಕಂಥದ್ದು. ಮಾಡಿ ಆಡಲೇತಕ್ಕೆ, ಸಲುವಿ ಕೊಲ್ಲಲೇತಕ್ಕೆ, ಬಿತ್ತಿ ಕೀಳಲೇತಕ್ಕೆ, ಕಟ್ಟಿ ಒಡೆಯಲೇತಕ್ಕೆ, ಮಾಡಿ ಮಾಡಿ ಮನಗುಂದುವ, ನೀಡಿ ನಿಜಗುಂದುವ ಬೇಡ, ಈ ಮಾತವ ನಿನ್ನ ನೀನರಿ, ಪುಣ್ಯಾರಣ್ಣ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ ಅಂತಕ್ಕಂಥ ಮಾತು. ಇದೇ ಮಾತನ್ನ ನಮ್ಮ ಬಸವಣ್ಣನವರು ಅದೇ ಸಾಮಾನ್ಯ ಅರ್ಥದಲ್ಲಿ ಇರತಕ್ಕಂಥದ್ದನ್ನ ನಾವೆಲ್ಲ ಕೇಳಿದ್ದೀವಿ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಅಂತಕ್ಕಂಥದ್ದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜವಲ್ಲಿ ತಿಳಿದರೆ, ಏಡಿಸಿ ಕಾಡಿತ್ತು ಶಿವನಡಂಗುರ. ಮಾಡಿದ ನೆನ್ನದಿರ ಲಿಂಗಕ್ಕೆ, ನೀಡಿದ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜ ಗುಣವುಳ್ಳಡೆ ಕೂಡಿಕೊಂಬಿಪ್ಪ ನಮ್ಮ ಕೂಡಲ ಸಂಗಮ ದೇವ ಎಂತಕ್ಕಂಥ ಮಾತನ್ನ ಅದೇ ಅರ್ಥದಲ್ಲಿ ನಮ್ಮ ನೆಲೋಗಿಯ ಶ್ರೀ ಕೋಲಶಾಂತಯ್ಯನವರು ಬಹಳ ವಿಸ್ತಾರವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಬರೆದಂಥ ವಚನ ನಮಗೆಲ್ಲರಿಗೂ ಇವತ್ತು ಅದು ಆದರ್ಶಪ್ರಾಯವಾಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಅವರ ಇನ್ನೊಂದು ವಚನವನ್ನು ನೋಡಬೇಕಾದ್ರೆ, ಅಂಗ ಮಾಸಿದಲ್ಲಿ ಜಲದೊಲುಮೆ, ಮನ ಮರದಲ್ಲಿ ಅರವಿನೊಲುಮೆ, ಈ ಉಭಯವೂ ಮರದಲ್ಲಿ ಮಾ ಶರಣರ ಸಂಘದೊಲುಮೆ, ಒಲುಮೆಯ ಒಲವ ನಿನ್ನ ನೀನರಿ ಪುಣ್ಯರಾಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗ ಸಂಘ ಅಂತಕ್ಕಂಥ ವಚನಗಳು. ಹೀಗೆ ನೆಲೋಗಿಯ ಶ್ರೀ ಶಾಂತಯ್ಯನವರು ಉಪಲಬ್ಧ ಇರತಕ್ಕಂಥ 103 ವಚನಗಳಾದರೆ ಇನ್ನೂ ಎಷ್ಟೋ ವಚನಗಳು ಸಿಗಬೇಕಾಗಿದೆ. ಆ ಎಲ್ಲ ವಚನಗಳನ್ನು ನಮ್ಮ ಕನ್ನಡದ ಮನಸ್ಸುಗಳು, ಸಾಹಿತ್ಯಾಸಕ್ತರು, ಸಂಶೋಧಕರು ಅವೆಲ್ಲವನ್ನು ಸಂಗ್ರಹಿಸಬೇಕಾದಂಥ ಅಗತ್ಯ ಇದೆ. ಆ ಕಾರ್ಯ ನಡಿಬೇಕು. ಆ ಕಾರ್ಯವನ್ನು ವಿಶ್ವವಿದ್ಯಾಲಯದವರು, ಪರಿಷತ್ತಿನವರು, ಪ್ರಾಧಿಕಾರದವರು ಅವರೆಲ್ಲರೂ ಮಾಡುವ ಮೂಲಕ ನೆಲೋಗಿಯ ಶ್ರೀ ಶಾಂತಯ್ಯನವರ ಇನ್ನಷ್ಟು ವಚನಗಳು ನಮಗೆಲ್ಲ ಸಿಗುವ ರೀತಿಯಲ್ಲಿ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ
ನನಗೆ ಇಲ್ಲಿ ಕರೆಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ.